ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ನಮಗೆ ಲೋಗನ್ ಪೋಲ್ ಹಾಗೆ ಕಾನರ್ ಮೆಗ್ರೋಗರ್ ಅವರ ನಡುವೆ ಒಂದು ಬಾಕ್ಸಿಂಗ್ ಮ್ಯಾಚ್, ಅದು ಕೂಡ ಇಂಡಿಯಾದಲ್ಲಿ ನೋಡೋದಿಕ್ಕೆ ಸಿಗಬಹುದು. ರೀಸೆಂಟ್ ಆಗಿ ಇದನ್ನ ನಮ್ಮ ಕಾನರ್ ಮೆಗ್ರೋಗರ್ ಅವರೇ ಒಂದು ಟ್ವೀಟ್ ಮಾಡೋದ್ರ ಮುಖಾಂತರ ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನಾನು ಅಂಬಾನಿ ಅವರ ಫ್ಯಾಮಿಲಿ ಜೊತೆ ಒಂದು ಅಗ್ರಿಮೆಂಟ್ ಅಲ್ಲಿ ಇದ್ದೀನಿ. ಇದ್ರ ಪ್ರಕಾರ ನಾನು ಲೋಗನ್ ಪೋಲ್ ಅವರ ಜೊತೆ ಬಾಕ್ಸಿಂಗ್ ಎಕ್ಸಿಬಿಷನ್ ಅಲ್ಲಿ ಒಂದು ಮ್ಯಾಚ್ ಆಡೋದಕ್ಕೆ ರೆಡಿ ಇದ್ದೀನಿ ಅಂತ ನಮ್ಮ ಕಾನರ್ ಮೆಗ್ರೋಗರ್ ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಇದಕ್ಕೆ ನಮ್ಮ ಲೋಗನ್ ಪೋಲ್ ಅವರು ಕೂಡ ಒಪ್ಕೊಂಡಿದ್ದಾರೆ ಅನ್ಕೋತೀನಿ. ಅವ್ರು ಒಪ್ಕೊಂಡಿಲ್ಲ ಅಂದ್ರೂ ಕೂಡ ಆದಷ್ಟು ಬೇಗ ಒಪ್ಕೋತಾರೆ. ಯಾಕಂದ್ರೆ ನಮ್ಮ ಕಾನರ್ ಮೆಗ್ರೋಗರ್ ಅವರು ಈಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ, ನಾನಂತೂ ರೆಡಿ ಇದ್ದೀನಿ ಅಂತ. ಸೊ ಇದನ್ನ ಅಂಬಾನಿ ಫ್ಯಾಮಿಲಿ ಅವರು ಹೋಸ್ಟ್ ಮಾಡ್ತಾ ಇದಾರಂತೆ. ಸೊ ಆದಷ್ಟು ಬೇಗ ಇನ್ನೂ ಕೂಡ ಡೇಟು ಕ್ಲಿಯರ್ ಆಗಿಲ್ಲ ಗೈಸ್. ಅವರು ಡೇಟ್ ನ ಫಿಕ್ಸ್ ಮಾಡಿದಾಗ ನಾನು ಕೂಡ ಹೇಳ್ತೀನಿ. ನಮಗೆ ಇಂಡಿಯಾದಲ್ಲಿ ಒಂದು ಬಾಕ್ಸಿಂಗ್ ಎಕ್ಸಿಬಿಷನ್ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಆ ಒಂದು ಬಾಕ್ಸಿಂಗ್ ಎಕ್ಸಿಬಿಷನ್ ನ ಮೇನ್ ಇವೆಂಟ್ ಅಲ್ಲಿ ಕಾನರ್ ಮೆಗ್ರೋಗರ್ ಹಾಗೆ ಲೋಗನ್ ಪೋಲ್ ಅವರ ನಡುವೆ ನಮಗೊಂದು ಬಾಕ್ಸಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಸೊ ಒಂದು ಬಿಗ್ ಮನಿ ಫೈಟ್ ಅಂತಾನೆ ಹೇಳ್ಬಹುದು. ಅಂಡ್ ಅಂಬಾನಿ ಫ್ಯಾಮಿಲಿ ಹೋಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಲೆವೆಲ್ಗೆ ಇದನ್ನ ಪ್ರಮೋಟ್ ಮಾಡಬಹುದು ಅಂತ ಸ್ವಲ್ಪ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇದಕ್ಕಿಂತ ನನಗೆ ಜಾಸ್ತಿ ಇದರಿಂದ ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ಅಂಬಾನಿ ಫ್ಯಾಮಿಲಿ ಅವರು ಡಬ್ಲ್ಯೂ ಕಂಪನಿನೂ ಕೂಡ ಇಂಡಿಯಾಗೆ ಕರಿಬಹುದು. ನಿಮ್ಗೆ ಗೊತ್ತಿರಬಹುದು ಡಬ್ಲ್ಯೂ ಅವರು ಯಾಕೆ ಜಾಸ್ತಿ ಇಂಡಿಯಾಗೆ ಬರೋದಿಲ್ಲ ಅಂದ್ರೆ, ಅವರಿಗೆ ಗವರ್ಮೆಂಟ್ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ, ಹಾಗೆ ಬಿಗ್ ಸ್ಟೇಡಿಯಂ ಇವೆಂಟ್ ಮಾಡೋದಕ್ಕೆ ಅವರಿಗೆ ಫಂಡಿಂಗು ಸಿಗ್ತಾ ಇಲ್ಲ. ಅಂಡ್ ಈಗ ಆ ಒಂದು ಫಂಡ್ ನ ಕೊಡೋದಕ್ಕೆ ನಮ್ಮ ಅಂಬಾನಿಗಿಂತ ಬೇರೆ ಯಾರು ಇಲ್ಲ. ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಅವರ ಕಡೆಯಿಂದನಾದ್ರೂ ಆಗಿರ್ಬೋದು, ಯಾವ ರೀತಿಯಿಂದನಾದ್ರೂ ಆಗಿರ್ಬೋದು, ಡಬ್ಲ್ಯೂ ಅವರು ಪ್ರಾಬಬ್ಲಿ ಇಂಡಿಯಾಗೆ ಬರಬಹುದು. ಅಂಡ್ ಆ ಒಂದು ಇವೆಂಟ್ ನ ಕೂಡ ಅಂಬಾನಿ ಫ್ಯಾಮಿಲಿ ಅವರು ಹೋಸ್ಟ್ ಮಾಡಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸದ್ಯಕ್ಕೆ ಬಾಕ್ಸಿಂಗ್ ಎಕ್ಸಿಬಿಷನ್ ಅಲ್ಲಿ ನಮಗೆ ಕಾನರ್ ಮೆಗ್ರೋಗರ್ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಡೇಟ್, ದಿನಾಂಕ ಎಲ್ಲದೂ ಕೂಡ ಅಫಿಷಿಯಲ್ ಆದಾಗ ಇನ್ನೊಮ್ಮೆ ನಾನು ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, 2024ರಲ್ಲಿ ಜಾಸ್ತಿ ಮ್ಯಾಚಸ್ ಗಳನ್ನ ಯಾರು ಸೋತಿದ್ದಾರೆ ಹಾಗೆ ಜಾಸ್ತಿ ಮ್ಯಾಚಸ್ ಗಳನ್ನ ಯಾರು ಗೆದ್ದಿದ್ದಾರೆ ಅಂತ ಒಂದು ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ. ಮೊದಲನೇದಾಗಿ ಜಾಸ್ತಿ ಮ್ಯಾಚಸ್ ಗಳನ್ನ ಯಾರು ಸೋತಿದ್ದಾರೆ ಅಂತ ನೋಡೋದಾದ್ರೆ, 2024ರಲ್ಲಿ ಹೆಚ್ಚು ಮ್ಯಾಚಸ್ ಗಳನ್ನ ಸೋತಿರೋದು ಮೊದಲನೇದಾಗಿ ನಮ್ಮ ಶಿನ್ಸುಕೆ ನಾಕಮುರಾ ಅವರು. ಅವರು 2024ರಲ್ಲಿ 56 ಮ್ಯಾಚಸ್ ಗಳನ್ನ ಆಡಿ ಅದರಲ್ಲಿ 52 ಮ್ಯಾಚಸ್ ಗಳನ್ನ ಸೋತಿದ್ದಾರೆ. ಎರಡನೇದಾಗಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು. 61 ಮ್ಯಾಚಸ್ ಗಳನ್ನ ಆಡಿ ಅದರಲ್ಲಿ 50 ಮ್ಯಾಚಸ್ ಗಳಲ್ಲಿ ಸೋತಿದ್ದಾರೆ. ಮೂರನೇದಾಗಿ ನಮ್ಮ ಜೆಡಿ ಮೆಕ್ಡೊನಾಗ್ ಅವರು. 66 ಮ್ಯಾಚಸ್ ಗಳನ್ನ ಆಡಿ 50 ಮ್ಯಾಚಸ್ ಗಳನ್ನ ಸೋತಿದ್ದಾರೆ. ಅಂಡ್ ಫೈನಲಿ ನಾಲ್ಕನೇದಾಗಿ ಫಿನ್ ಬ್ಯಾಲರ್ ಅವರು ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಇದ್ದಾರೆ. ಫಿನ್ ಬ್ಯಾಲರ್ ಅವರು 66 ಮ್ಯಾಚಸ್ ಗಳನ್ನ ರೆಸಲ್ ಮಾಡಿ ಅದರಲ್ಲಿ 49 ಮ್ಯಾಚಸ್ ಗಳನ್ನ ಸೋತಿದ್ದಾರೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ನಮ್ಮ ಫಿನ್ ಬ್ಯಾಲರ್ ಅವರು ಇರೋದು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಇದಾದ್ಮೇಲೆ 2024ರಲ್ಲಿ ಜಾಸ್ತಿ ಮ್ಯಾಚಸ್ ಗಳನ್ನ ಯಾರು ಗೆದ್ದಿದ್ದಾರೆ ಅಂತಾನೂ ಕೂಡ ಲಿಸ್ಟ್ ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಇದ್ದಾರೆ. ನಮ್ಮ ಕೋಡಿ ರೋಡ್ಸ್ ಅವರು 2024ರಲ್ಲಿ 97 ಮ್ಯಾಚಸ್ ಗಳಲ್ಲಿ ರೆಸಲ್ ಮಾಡಿದ್ದಾರೆ. ಅಂಡ್ ಆ 97 ಮ್ಯಾಚಸ್ ಗಳಲ್ಲಿ 94 ಮ್ಯಾಚ್ ನ ನಮ್ಮ ಕೋಡಿ ರೋಡ್ಸ್ ಅವರು ಗೆದ್ದಿದ್ದಾರೆ. ನಮ್ಮ ಕೋಡಿ ರೋಡ್ಸ್ ಅವರು 2024ರಲ್ಲಿ 3 ಮ್ಯಾಚಸ್ ಗಳಲ್ಲಿ ಸೋತಿದ್ದಾರೆ ಅಂತಾನೆ ಹೇಳ್ಬಹುದು. ಆ 3 ಮ್ಯಾಚಸ್ ಯಾವುದು ಅಂತ ನನಗೆ ನೆನಪಾಗ್ತಾ ಇಲ್ಲ. ಮೊದಲನೇದಾಗಿ ಡ್ರೂ ಮ್ಯಾಕೆಂಟೈರ್ ಅವರ ವಿರುದ್ಧ ಸೋತಿದ್ರು ಅಂತ ಅನ್ಕೋತೀನಿ ಈ ವರ್ಷದ ಪ್ರಾರಂಭದಲ್ಲಿ. ಅದಾದ್ಮೇಲೆ ರಸಲ್ ಮೇನಿಯಾ 41 ನ ನೈಟ್ 1 ನಲ್ಲಿ ಕೂಡ ಸೋತಿದ್ರು. ಇನ್ನ ಒಂದು ಮ್ಯಾಚ್ ಯಾವ ಮ್ಯಾಚ್ ಅಲ್ಲಿ ಸೋತಿದ್ರು ಅಂತ ನೆನಪಾಗ್ತಾ ಇಲ್ಲ. ನಿಮ್ಗೆ ಏನಾದ್ರೂ ನೆನಪಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಎರಡನೇ ಲಿಸ್ಟ್ ಅಲ್ಲಿ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಇದ್ದಾರೆ. ಬಿಯಾಂಕಾ ಬ್ಲೇಯರ್ ಅವರು 72 ಮ್ಯಾಚಸ್ ಗಳನ್ನ ರೆಸಲ್ ಮಾಡಿ 72 ಮ್ಯಾಚಸ್ ಗಳಲ್ಲಿ 61 ಮ್ಯಾಚಸ್ ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬಹುದು. ಮೂರನೇದಾಗಿ ನಮ್ಮ LA ನೈಟ್ ಅವರು ಇದ್ದಾರೆ. LA ನೈಟ್ ಅವರು 72 ಮ್ಯಾಚಸ್ ಗಳನ್ನ ರೆಸಲ್ ಮಾಡಿ ಅದರಲ್ಲಿ 54 ಮ್ಯಾಚಸ್ ಗಳಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಫೈನಲ್ ಆಗಿ ನಮ್ಮ ಜೇ ವೂಸೋ ಅವರು ಕೂಡ ಇದ್ದಾರೆ. ಜೇ ವೂಸೋ ಅವರು 83 ಮ್ಯಾಚಸ್ ಗಳನ್ನ ಕಂಪೀಟ್ ಮಾಡಿದ್ದಾರೆ. ಅಂಡ್ ಆ 83 ಮ್ಯಾಚಸ್ ಗಳಲ್ಲಿ 51 ಮ್ಯಾಚಸ್ ಗಳಲ್ಲಿ ನಮ್ಮ ಜೇ ವೂಸೋ ಅವರು ವಿನ್ ಆಗಿದ್ದಾರೆ. ಸೊ ಇದು 2024ರ ಮೋಸ್ಟ್ ಲೂಸರ್ಸ್ ಹಾಗೆ ಮೋಸ್ಟ್ ವಿನ್ನರ್ಸ್ ಗಳ ಲಿಸ್ಟ್. ನಮ್ಮ ಕೋಡಿ ರೋಡ್ಸ್ ಅವರು ಸೋತಿರ್ತಕ್ಕಂತಹ 3 ಮ್ಯಾಚಸ್ ಗಳು ಯಾವ್ದು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜಡ್ಜ್ಮೆಂಟ್ ಡೇ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಮಂಡ್ಯ ನೈಟ್ ರೋಲಿ ನಮ್ಮ ಜೆಡಿ ಮೆಕ್ಡೊನಾಗ್ ಹಾಗೆ ಫಿನ್ ಬ್ಯಾಲರ್ ಅವರು ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನು ಕೂಡ ಸೋತಿದ್ದಾರೆ ಅಂತಾನೆ ಹೇಳ್ಬಹುದು ವಾರ್ ರೈಡರ್ಸ್ ಅವರ ವಿರುದ್ಧ. ಅಂಡ್ ಈಗ ಈ ಒಂದು ವಿಚಾರಕ್ಕೆ ನಮ್ಮ ಲಿವ್ ಮಾರ್ಗನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ
ಮಿಸ್ಟೀರಿಯೋ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅವರು ಚೂರು ಬೇಜಾರಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಷ್ಟೇ. ಅದಾದ್ಮೇಲೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೇಳ್ತಾ ಇದ್ದಾರೆ, ನಾನು ಫಿನ್ ಬ್ಯಾಲರ್ ಅವರಿಗೆ ಮೊದಲೇ ಹೇಳಿದ್ದೆ ಈ ರೀತಿ ಆಗುತ್ತೆ ಅಂತ. ಸೊ ಪ್ರಾಬಬ್ಲಿ ಈ ಒಂದು ವಿಚಾರದಿಂದ ಜಡ್ಜ್ಮೆಂಟ್ ಡೇ ಮತ್ತೊಮ್ಮೆ ಬ್ರೇಕಪ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಗೊತ್ತಿಲ್ಲ ಗೈಸ್ ಜಡ್ಜ್ಮೆಂಟ್ ಡೇ ಇನ್ನು ಎಷ್ಟು ಬಾರಿ ಬ್ರೇಕಪ್ ಆಗುತ್ತೆ ಅಂತ, ಬಟ್ ಮತ್ತೊಮ್ಮೆ ಬ್ರೇಕಪ್ ಆಗುತ್ತೆ ಅಂತ ಅನ್ಕೋತೀನಿ. ಇದಲ್ದಲೇ ನಿನ್ನೆಯ ಮಂಡೇ ನೈಟ್ ರೋಲ್ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಕೋಪದಿಂದ ಇದ್ರು, ನೀವ್ ಯಾಕೆ ನಮ್ಮ ಮ್ಯಾಚ್ ಗೆ ಸಪೋರ್ಟ್ ಗೆ ಬರ್ಲಿಲ್ಲ ಅಂತ. ಸೊ ಗೈಸ್ ನಮ್ಮ ಫಿನ್ ಬ್ಯಾಲರ್ ಅವರ ಸಿಂಗಲ್ ಪುಷ್ ಅವ್ರಿಗೋಸ್ಕರ ಕಾಯ್ತಾ ಇದೆ. ಅಂಡ್ ಅದಕ್ಕೋಸ್ಕರ ನಿನ್ನೆ ಮಂಡೇ ನೈಟ್ ರೋಲ್ ಅವರು ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನು ಕೂಡ ಸೋತಿದ್ದಾರೆ. ನಿಜವಾಗ್ಲೂ ಆ ಒಂದು ವಿಚಾರನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಫಿನ್ ಬ್ಯಾಲರ್ ಅವರು ಒಂದು ಸಿಂಗಲ್ ಪುಷ್ ನ ಖಂಡಿತವಾಗ್ಲೂ ಕೂಡ ಡಿಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರೋಲ್ ಬಂದ ಒಂದು ಕ್ರಿಪ್ಟಿಕ್ ವಿಡಿಯೋ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಮಂಡೇ ನೈಟ್ ರೋಲ್ ನಮಗೊಂದು ಕ್ರಿಪ್ಟಿಕ್ ವಿಡಿಯೋ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ವಿಡಿಯೋ ಹಿಂದೆ ಪೆಂಟಗನ್ ಜೂನಿಯರ್ ಅವರು ಇದ್ದಾರೆ ಅಂತ ನಾನು ಈಗಾಗಲೇ ತಿಳಿಸಿದ್ದೀನಿ. ಅಂಡ್ ಈಗ ಈ ಒಂದು ವಿಚಾರನ ನಮ್ಮ ಜಿಲ್ಲಾ ಫಾಟೋ ಅವರು ಕೂಡ ರಿವೀಲ್ ಮಾಡಿದ್ದಾರೆ. ಅವರು ರೀಸೆಂಟ್ ಆಗಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಪೆಂಟಗನ್ ಜೂನಿಯರ್ ಅವರ ಹಿಂದೆ ಅದೇ ಒಂದು ಕ್ರಿಪ್ಟಿಕ್ ವಿಡಿಯೋದು ಒಂದು ಸ್ಕ್ರೀನ್ ಶಾಟ್ ನ ತೆಗೆದು ಇವರು ಪೋಸ್ಟ್ ಮಾಡಿದ್ದಾರೆ. ಅಂಡ್ ರಾ ಆನ್ ನೆಟ್ಫ್ಲಿಕ್ಸ್ ಅಂತಾನು ಕೂಡ ಇವರು ಬರ್ದಿದ್ದಾರೆ. ಸೊ ಇವರು ಕೂಡ ಟೀಸ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಯಾಕೆ ಇವರು ಟೀಸ್ ಮಾಡ್ತಾ ಇದ್ದಾರೆ ಅಂತ. ಏನೇ ಆಗ್ಲಿ ಪೆಂಟಗನ್ ಜೂನಿಯರ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗೋದು ಇಲ್ಲಿಂದ ಕನ್ಫರ್ಮ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನ್ಯೂ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಕೆವಿನ್ ಓವೆನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಇನ್ನು ಕೂಡ ನಮ್ಮ ಕೆವಿನ್ ಓವೆನ್ಸ್ ಅವರು ಅಫಿಷಿಯಲ್ ಆಗಿ ಹೊಸ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಆಗಿಲ್ಲ. ಬಟ್ ಅವ್ರ ಪ್ರಕಾರ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿದ್ದಾರೆ. ಅದಕ್ಕೋಸ್ಕರ ಅವರು ವಿಂಗ್ ಸಿಗಲ್ ಚಾಂಪಿಯನ್ಶಿಪ್ ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಕೆವಿನ್ ಓವೆನ್ಸ್ ಅವರು ಮತ್ತೊಮ್ಮೆ ಇದನ್ನ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಬಾಲ್ಸ್ ನೌ ದಟ್ ಐ ಹ್ಯಾವ್ ಯುವರ್ ಅಟೆನ್ಷನ್, ಐ ಹ್ಯಾವ್ ಗ್ರೇಟ್ ನ್ಯೂಸ್ ಫಾರ್ ಯು. ಐ ಆಮ್ proud to officially announce that I will be competing in my first matches as your new ಟ್ರೂ ಡಬ್ಲ್ಯೂ ಚಾಂಪಿಯನ್ ಆನ್ ದಿಸ್ ಇಯರ್ ಹಾಲಿಡೇ ಟೂರ್ ಲೂಪ್ ಅಂತ ನಮ್ಮ ಕೆವಿನ್ ಓವೆನ್ಸ್ ಅವರು ಅಫಿಷಿಯಲ್ ಆಗಿ ಒಂದು ಟ್ವೀಟ್ ನ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಾನು ನಿಜವಾಗ್ಲೂ ತುಂಬಾ ದೊಡ್ಡ ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ ಈ ಒಂದು ವಿಚಾರನ ಅನೌನ್ಸ್ ಮಾಡೋದಕ್ಕೆ. ನಾನು ನಿಮ್ಮ ನಿಜವಾದ ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆಗಿ ನಾನು ನಿಮ್ಮ ಮುಂದೆ ಹಾಲಿಡೇ ಟೂರ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಹಾಲಿಡೇ ಟೂರ್ ಅಲ್ಲಿ ಹೊಸ ಚಾಂಪಿಯನ್ ಆಗಿ ಬರ್ತಾ ಇದ್ದೀನಿ ಅಂತ ನಮ್ಮ ಕೆವಿನ್ ಓವೆನ್ಸ್ ಅವರು ತಿಳಿಸಿದ್ದಾರೆ. ಅಂಡ್ ಹಾಲಿಡೇ ಟೂರ್ ನ ಪೋಸ್ಟರ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಕೋಡಿ ರೋಡ್ಸ್ ಅವರ ಬದಲು ಕೆವಿನ್ ಓವೆನ್ಸ್ ಅವರು ತನ್ನ ಫೇಸ್ ನ ಅಂಟಿಸಿದ್ದಾರೆ ಅಂತಾನೆ ಹೇಳ್ಬಹುದು ಟೇಪ್ ಆಗಿ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಮ್ಮ ಸಿಎಂ ಪಂಕ್ ಅವ್ರನ್ನ ಕಂಡ್ರೆ ಕೆವಿನ್ ಓವೆನ್ಸ್ ಅವರಿಗೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಸಿಎಂ ಪಂಕ್ ಅವರ ಮೇಲೂ ಕೂಡ ಒಂದು ಕ್ರಿಸ್ಮಸ್ ಟ್ರೀನ ಇಟ್ಟಿದ್ದಾರೆ. ಸೊ ನಮ್ಮ ಕೆವಿನ್ ಓವೆನ್ಸ್ ಅವರಂತೂ ನೆಕ್ಸ್ಟ್ ಲೆವೆಲ್ ಸ್ಟೋರಿನ ಟೆಲ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಡಬ್ಲ್ಯೂ ಅವರು ಎಲ್ಲಿವರೆಗೂ ಸ್ಟೋರಿನ ಕ್ರಿಯೇಟ್ ಮಾಡ್ತಾರೆ ಅಂತ. ಯಾಕಂದ್ರೆ ರಸಲ್ ಮೇನಿಯಾ ಹತ್ರ ಬರ್ತಿದ್ದಂಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಕಡೆ ಕೆವಿನ್ ಓವೆನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ಡಬ್ಲ್ಯೂ ಅವರು ಫ್ಯೂಡ್ ನ ಕಂಟಿನ್ಯೂ ಮಾಡ್ತಾ ಇದೆ. ಇನ್ನೇನು ಜನವರಿ 6ನೇ ತಾರೀಕು ರಾಕ್ ಅವರು ಕೂಡ ಬರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ರಾಕ್ ಅವರು ಬಂದ್ರೆ ಕೋಡಿ ರೋಡ್ಸ್ ಅವರ ಸ್ಟೋರಿ ಅಷ್ಟೊತ್ತಿಗೆ ಫಿನಿಶ್ ಆಗ್ಬಿಡುತ್ತಾ? ಇನ್ನು 20 ದಿನದಲ್ಲಿ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಸ್ಟೋರಿನೇ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ತಾರಾ? ಹಾಗಾದ್ರೆ ಇದರಲ್ಲಿ ರ್ಯಾಂಡಿ ಓಟನ್ ಅವರ ಇನ್ವಾಲ್ವ್ಮೆಂಟ್ ನಮಗೆ ನೋಡೋದಕ್ಕೇನೆ ಸಿಗೋದಿಲ್ವಾ? ನಿಜವಾಗ್ಲೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ಈಗ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಒಂದು ಸ್ಟೋರಿಯಿಂದ ಇನ್ನೊಂದು ಸ್ಟೋರಿ ಲಿಂಕ್ ಆಗಿರೋ ಕಾರಣ ಒಂದು ಸ್ಟೋರಿನ ಡಬ್ಲ್ಯೂ ಅವರು ಮುಂದೆ ವರ್ಷೋದಕ್ಕೆ ಹೋದ್ರೆ ಇನ್ನೊಂದು ಸ್ಟೋರಿ ಅಲ್ಲಿ ಕಂಪ್ಲೀಟ್ ಆಗಿ ಮುಗ್ದೋಗ್ತಾ ಇದೆ ಅಂತಾನೆ ಹೇಳ್ಬೋದು. ನೋಡೋಣ ಈ ಒಂದು ವಿಚಾರನ ನಮ್ಮ ಡಬ್ಲ್ಯೂ ಅವರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರಿಪಲ್ ಎಚ್ ಆಗಿ ಕೆವಿನ್ ಓವೆನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್, ಅದು ಕೂಡ ರಸಲ್ ಮೇನಿಯಾ 41 ಬಗ್ಗೆ. ನಿಮಗೆ ಗೊತ್ತಿರಬಹುದು ಈಗ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಈ ಒಂದು ಸ್ಟೋರಿ ಲೈನ್ ನಲ್ಲಿ ಇಳಿದಿದ್ದಾರೆ. ಇವನ್ ಕೆವಿನ್ ಓವೆನ್ಸ್ ಹಾಗೆ ಟ್ರಿಪಲ್ ಎಚ್ ಅವರ ನಡುವೆ ಅಟ್ಯಾಕ್ಸ್ ಗಳು ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇಬ್ರು ಕೂಡ ಒಬ್ರನ್ನೊಬ್ರು ಪುಷ್ ಕೂಡ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡ್ತಿರೋದೇನಪ್ಪ ಅಂದ್ರೆ ಪ್ರಾಬಬ್ಲಿ ಟ್ರಿಪಲ್ ಎಚ್ ಆಗಿ ಕೆವಿನ್ ಓವೆನ್ಸ್ ಅವರ ನಡುವೆ ನಮಗೆ ರಸಲ್ ಮೇನಿಯಾದಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈ ಒಂದು ವಿಚಾರದ ಬಗ್ಗೆ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಅಫಿಷಿಯಲ್ಸ್ ಗಳು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬಹುದು. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಫ್ಯಾನ್ಸ್ ಗಳು ಈ ರೀತಿ ಯೋಚನೆ ಮಾಡ್ತಾ ಇದಾರಲ್ಲ ಅಂತ. ಯಾಕಂದ್ರೆ ಟ್ರಿಪಲ್ ಎಚ್ ಅವರು 2022ರಲ್ಲಿ ತನ್ನ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡಿದ್ರು. ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬೇಕಾದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅದರಿಂದ ಅವರು ನಾನು ಇನ್ ಮುಂದೆ ಮ್ಯಾಚ್ ನ ಆಡೋದಿಲ್ಲ ಅಂತ ಅಫಿಷಿಯಲ್ ಆಗಿ ತಿಳಿಸಿದ್ರು. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಇನ್ ಮುಂದೆ ಮ್ಯಾಚ್ ನ ಆಡೋದು ಇಲ್ಲ ಅನ್ಕೋತೀನಿ. ಬಂದ್ರೆ ಪ್ರಾಬಬ್ಲಿ ಕೆವಿನ್ ಓವೆನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಏನಾದ್ರು ಇನ್ವಾಲ್ವ್ ಆದ್ರೆ ಆಸ್ ಸ್ಪೆಷಲ್ ಗೆಸ್ಟ್ ರೆಫ್ರಿ ಇನ್ವಾಲ್ವ್ ಆಗ್ಬೋದು ಅನ್ಕೋತೀನಿ. ಒಂದು ದಿನ ಈ ಒಂದು
ಒಂದು ಸ್ಟೋರಿ ಲೈನ್ ಬಗ್ಗೆನೇ ಕಂಪ್ಲೀಟ್ ಆಗಿ ನಾನು ವಿಡಿಯೋನ ಮಾಡಿ ತಗೊಂಡು ಬರ್ತೀನಿ. ಈ ಒಂದು ಸ್ಟೋರಿ ಎಲ್ಲಿವರೆಗೂ ನಮಗೆ ನೋಡೋದಕ್ಕೆ ಸಿಗುತ್ತೆ, ಯಾವ ಆಂಗಲ್ಸ್ಗಳನ್ನ ಡಬ್ಲ್ಯೂ ಅವರು ಈ ಒಂದು ಸ್ಟೋರಿ ಲೈನಲ್ಲಿ ಯೂಸ್ ಮಾಡಬಹುದು ಅಂತ ಸದ್ಯಕ್ಕೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಟ್ರಿಪಲ್ ಎಚ್ ಅವರು ಕೆವಿನ್ ಓವೆನ್ಸ್ ಅವರ ವಿರುದ್ಧ ರಸಲ್ ಮೇನಿಯಾದಲ್ಲಿ ಕಂಪೀಟ್ ಮಾಡೋದಿಲ್ವಂತೆ. ನೋಡೋಣ ಗೈಸ್, ನೆವರ್ ಸೇ ನೆವರ್ ಏನೇನಾಗುತ್ತೆ ಅಂತ. ನಿಜವಾಗ್ಲೂ ಸ್ಟೋರಿ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ರೋಡ್ ಟು ರಸಲ್ ಮೇನಿಯಾ ಹತ್ರ ಬರ್ತಿದ್ದಂಗೆ ಎಲ್ಲಾ ಸ್ಟೋರಿಗಳು ಕೂಡ ಕಲ್ಸ್ಕೊಂಡು ಮೊಸರನ್ನ ಆಗ್ತಾ ಇದೆ. ಅದನ್ನ ನೋಡೋದಕ್ಕೆ ನಮಗಂತೂ ಸಿಕ್ಕಾಪಟ್ಟೆ ಮಜಾ ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.